ಫಿಲ್ಟ್ರಲ್ಲೆಲ್ಲ ಗಲೀಜಿತ್ತು, ಅಣ್ಣ ಕ್ಲೀನ್ ಮಾಡ್ತಾವನೆ. ಹಾಂ, ಈ ಜಾಗ ಏನಿದೆ ಇಲ್ಲಿ 2 ವರ್ಷ ಹಿಂದೆನೇ ಒಂದು ವಿಡಿಯೋ ಮಾಡಾಕಿದ್ದೆ. ಎಲ್ಲಿ ನಿಲ್ಸ್ಬೇಕು ಅಂತ ಗೊತ್ತಾಗಲ್ಲ, ರೋಡ್ಗಳಲ್ಲೇ ನಿಲ್ಸ್ಕೊಂಡು ತಲೆ ಹೋಗ್ತಾ ಇರ್ತಾರೆ. MP ಯಲ್ಲಿ UPಯಲ್ಲಿ ಬ್ಯಾರಿಗೇಡ್ಗಳು ತುಂಬ ಕಡಿಮೆ, ಹಸುಗಳೇ ದೊಡ್ಡ ಬ್ಯಾರಿಗೇಡ್ಗಳು. ಇದು ನೋಡಿದ್ರೆ ಶ್ರೀನಗರ್ ಟು ಕನ್ಯಾಕುಮಾರಿ ಹೈವೇ. ಜಾಸ್ತಿ ಹೌಸಿಂಗು ಎಲ್ಲ ಏನು ಟೋಟಲಾಗಿ ಹಾಳಾಗಿ ಹೋಗ್ಬಿಡೈತೆ ಪಾಪ. ಇದಕ್ಕೆಲ್ಲ ಜಲ್ಲಿ ಹಾಕಿ ನೀಟಾಗಿ ಹಳ್ಳ ಎಲ್ಲ ಮುಚ್ತಿದ್ರು, ಅದಕ್ಕೋಸ್ಕರ ಜಾಮ್ ಆಗಿ ಹೋಗ್ಬಿಟ್ಟಿತ್ತು ನೋಡ್ರಿ. ಅದು ಕ್ರೇಟ್ ಒಂದು ಹಗ್ಗ ತಡ್ಕೊಂಡಿದೆ, ಇಲ್ಲ ಅಂದ್ರೆ ಫುಲ್ಲು ಹಿಂದೆ ಬಂದ್ಬಿಡ್ತಿತ್ತು ಹಗ್ಗ ಇಲ್ಲ ಇದ್ರೆ. ಒಂದೇ ಸೈಡ್ಗೆ ಹಾಕಿದ್ರು ಸಾಗರು. ಇನ್ನು ಒಂದು 111 ಕಿಲೋಮೀಟರ್ ಇದೆ. ಲಾಸ್ಟ್ ಟೈಮು ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗಿದ್ವಿ ನಮ್ಮ ಗರುಡನು ಮತ್ತು ವೈಲ್ಡ್ ಕಿಂಗು ಬಂದಾಗ. ಈ ಸರಿನೂ ಇಲ್ಲೇ ಹಾಕಿದ್ದಾರೆ. ಆ್ಯಡ್ ಬ್ಲೂ ಇರಲಿಲ್ಲ, ಆ್ಯಡ್ ಬ್ಲೂ ತೊಗೊಂಡಿದ್ವಲ್ಲ, ಅದಕ್ಕೋಸ್ಕರ ಆ್ಯಡ್ ಬ್ಲೂ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡು. ಫಿಲ್ಟ್ರಲ್ಲೆಲ್ಲ ಗಲೀಜಿತ್ತು, ಅಣ್ಣ ಕ್ಲೀನ್ ಮಾಡ್ತಾವನೆ. ಹಾಂ, ಪುಳಿಯೋಗರೆ ಮಾಡಿದ್ರು ಗುರು, ಎಬ್ಬರಿಸಿದ್ರು, ತಿಂದ್ಬಿಟ್ಟು ಇವಾಗ ಆ್ಯಡ್ ಬ್ಲೂ ಅವರೇ ಹಾಕ್ಕೊಡ್ತಾವ್ರೆ. ಆಯಿತು, ಹಾಕ್ಕೊಂಡು ಇನ್ನೊಂದು ರೌಂಡ್ ಮಲಿಕೊಂಡು ಆರಾಮಾಗಿ ಹೋಗ್ತಾ ಇರೋದು ಅಷ್ಟೇ. ನಮ್ದು ಏನಿಲ್ಲ, ಓಡಿಸ್ಕೊತಾರೆ ಡೇ ಎಲ್ಲ, ಯಾಕಂದರೆ ನೈಟೆಲ್ಲ ಓಡಿಸಿ ಕೊಟ್ಟಿದ್ದೀನಿ ಅಷ್ಟೇ. ಇದೇ ಬರ್ತಾ ಇದೆ, ಸುಸ್ತಾಗ್ತಾ ಇದೆ ಅಂದರೆ ಓಡಿಸೋದು, ಇಲ್ಲ ಅಂದರೆ ಇನ್ನೊಂದು ಸ್ಲೀಪ್ ಹಾಕ್ಕೊಂಡು ಮತ್ತೆ ಎಲ್ಲಿ ಕೊಟ್ಟರೆ ಎಲ್ಲಿ ಓಡಿಸ್ಕೊಳ್ಳೋದಷ್ಟೇ ನಾವು. ನೋಡಿರಿ, ಸುಮಾರು ಒಂದು 2 ವರ್ಷದಿಂದ ಈ ಪ್ಲೇಸ್ ನೋಡ್ತಾ ಇದ್ದೀನಿ ಗುರು. ಅಂದರೆ ಈ ರೋಡು ನೋಡ್ತಿರೋದಲ್ಲ, ಈ ಪ್ಲೇಸ್, ಈ ಜಾಗ ಏನಿದೆ ಇಲ್ಲಿ 2 ವರ್ಷ ಹಿಂದೆನೇ ಒಂದು ವಿಡಿಯೋ ಮಾಡಾಕಿದ್ದೆ. ಇದು ಇಲ್ಲಿ ಸ್ಟಾಪ್ ಕೊಡ್ತಿರೋದು 3ನೇ ಸರಿ. ಅದೇನೋ ಇಲ್ಲೇ ಒಂದು ಸ್ಟಾಪ್ ಕೊಡ್ತೀವಿ, ಯಾಕೆ ಅಂತ ಗೊತ್ತಿಲ್ಲ. ಒಂಥರ ಚೆನ್ನಾಗಿದೆ ಈ ಪ್ಲೇಸು. ಸೈಡಲ್ಲಿ ಗಾಡಿ ಹಾಕ್ಕೊಳ್ಳೋಕ್ಕೆ, ಲೆಫ್ಟಲ್ಲಿ ಮಾಡಿಕೊಂಡು ತಿನ್ನೋಕ್ಕೆ ಇಲ್ಲೆಲ್ಲ ಮಾಡಿಕೊಂಡು ತಿಂದು ಆಗಲೇ ತೊಳೆದು ಎತ್ತಿಟ್ಬಿಟ್ಟಿದ್ರು. ಪುಳಿಯೋಗರೆ ಮಾಡಿದ್ದು 1 ಟೈಮ್ಗೆ ಖಾಲಿ ಆಗಿಬಿಡ್ತು. ಇಲ್ಲಿಂದ ಬಿಡೋಣ. ಮಳೆ ಯಾವ ಥರ ಬೀಳ್ತಿದೆ ಅಂದರೆ ಅವರು ಈ ಕಡೆ ನೀರು ನೋಡಿದ್ರೆ ಎಲ್ಲೆಲ್ಲೋ ನೀರು ಹರಿತಾವೆ. ಚಿಕ್ಕ ಹಳ್ಳ ಗುಂಡಿ ಎಲ್ಲೋ ನೀರೇ ಬರೋ ನೋಡು. ರೋಡ್ ಸೈಡ್ ಎಲ್ಲ ನೀರುಗಳು ನಿಂತಿರೋದು. ಈ ಕಡೆ ಮಳೆ ಮಾತ್ರ ಇವಾಗ ಹಂಗೆ ನಿಂತೋಗಿದೆ. ಮುಂದೆ ಎಲ್ಲಾದ್ರೂ ಬರ್ತಾ ಇರುತ್ತೆ, ಹೇಳಕ್ಕಾಗಲ್ಲ. ನೋಡ್ರಿ, ರೋಡ್ಗಳು ಸಿಕ್ಕಾಪಟ್ಟೆ ಪ್ಯಾಚ್ಗಳಾಗು. ಎಲ್ಲಿಂದ ಹುಡುಗನೇ ಎತ್ತಿದ್ದಾನೆ, ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಹೊಡಿತಾ ಇದ್ದಾನೆ. ನೋಡಿ, ಬ್ರಿಡ್ಜ್ಗಳು ಏನು ಕಾಣಿಸ್ತಿದೆಯೋ ಇದೆಲ್ಲ ಹೊಸ್ದಾಗಿ ಹಾಕಿರೋದು. ಫಸ್ಟು ಇದೆಲ್ಲ ಸರ್ವಿಸ್ ರೋಡಿಗೆ ಬಿಟ್ಟಿದ್ರು ಗುರು. ಹೋಗಿ ಬರೋ ಗಾಡಿಗಳೆಲ್ಲ ಈ ಕಡೆ ಸರ್ವಿಸ್ ರೋಡಲ್ಲೇ ಹೋಗಬೇಕು, ಆ ಕಡೆ ಸರ್ವಿಸ್ ರೋಡಲ್ಲೇ ಬರಬೇಕು, ಆ ಥರ ಇತ್ತು. ಇವಾಗ ಬ್ರಿಡ್ಜ್ ಮೇಲೆ ಬಿಟ್ಟಿದ್ದಾರೆ. ಕೆಲವೊಂದು ಹತ್ರ ಮಾತ್ರ ರೆಡಿ ಆಗಿದೆ, ಅದರಿಂದ ಸ್ವಲ್ಪ ಬೆಟರ್ ಅನಿಸುತ್ತೆ. ಯಾಕಂದರೆ ಸರ್ವಿಸ್ ರೋಡ್ ಪೂರ್ತಿ ಹಾಳಾಗ್ಬಿಟ್ಟಿತ್ತು. ಮುಂದೆನೂ ಸ್ವಲ್ಪ ಕಡೆ ಬಿಟ್ಟಿದ್ದಾರೆ ಹೊಸದಾಗೆಲ್ಲ ರೆಡಿ ಮಾಡಿ. ಇನ್ನೂ ಕೆಲವೊಂದು ಕಡೆ ಹಂಗೆ ಇದೆ ನೋಡ್ರಿ, ಇಲ್ಲೂ ಕರೆಕ್ಟಾಗಿ ಮಾಡಿಲ್ಲ. ಬ್ರಿಡ್ಜ್ ಮೇಲೆ ಟಾಪಲ್ಲೇ ಹಿಂಗಾಗ್ಬಿಡಿ. ಇನ್ನು ಮುಂದೆ ಭಾರಿ ಹಾಳಾಗ್ಬಿಟ್ಟಿದೆ. ನಾವು ಇವಾಗ ಹೋಗ್ತಾ ಇರೋದು MP ಯಲ್ಲಿ, ಮಧ್ಯಪ್ರದೇಶದಲ್ಲಿ ಪಾಸ್ ಆಗ್ತಾ ಇದ್ದೀವಿ. ಮಧ್ಯಪ್ರದೇಶ್ ಬಾರ್ಡ್ರ್ ಬಿಟ್ಟ ಮೇಲೆ UP ಏನು ಎಂಟ್ರಿ ಆಗ್ತೀವಿ, ಅಲ್ಲಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ. ಅದಾದಮೇಲೆ ಝಾನ್ಸಿ ಬಿಟ್ಟು ಕಾನ್ಪುರ್ ರೋಡ್ಗೆ ಹೋದರೆ ಅದು ರೋಡು ಅಷ್ಟೊಂದು ಇಲ್ಲ, ಅದು ಸ್ವಲ್ಪ ಹಾಳಾಗ್ಬಿಟ್ಟೈತೆ ಆ ಕಡೆ. ಯಾಕಂದರೆ ಆ ಕಡೆ ಓಡಾಡೋದೇ ಎಲ್ಲ ಟ್ರೈಲರ್ಗಳು, ಟಿಪ್ಪರ್ಗಳು ಜಾಸ್ತಿ. ಇವ್ರು ನೋಡಿ, ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗಲ್ಲ, ರೋಡ್ಗಳಲ್ಲೇ ನಿಲ್ಸ್ಕೊಂಡು ತಲೆ ಹೋಗ್ತಾ ಇರ್ತಾರೆ. ಒನ್ ವೇಗಳಲ್ಲೇ ಬರ್ತಾರೆ. ಇಲ್ಲೇನಂದರೆ MP ಯಲ್ಲಿ UPಯಲ್ಲಿ ಬ್ಯಾರಿಗೇಡ್ಗಳು ತುಂಬ ಕಡಿಮೆ, ಹಸುಗಳೇ ದೊಡ್ಡ ಬ್ಯಾರಿಗೇಡ್ಗಳು. ಅಗಾಟ ಬರೋದು ಡಿವೈಡರ್ಗಳ ಮೇಲಿಂದ ಮೇಯ್ತಾ ಇರ್ತವೆ, ತಿಂತಿರ್ತವೆ. ಯಾವಾಗ ರೋಡ್ಗಳು ಬರ್ತವೆ ಅವಕ್ಕೆ ಗೊತ್ತಾಗಲ್ಲ. ಅದನ್ನು ಕೇಳೋರು ಯಾರೂ ಇರಲ್ಲ. ಅದಕ್ಕೆ ಏನಾದ್ರು ಸ್ವಲ್ಪ ಟಚ್ ಆಯಿತು ಅಂದರೆ 3 ಜನ ಪೂರ್ತಿ ಬಂದಿರ್ತಾರೆ ಗಲಾಟೆಗೆ, ಸೆಟಲ್ಮೆಂಟ್ಗೆ.
ಆ ಥರ ಆಗೋಗ್ಬಿಡುತ್ತೆ. ನೋಡಿಕೊಂಡು ಹುಷಾರಾಗಿ ಹೋಗ್ಬೇಕು. ಹಸುಗಳೆಲ್ಲ ಇರೋ ಕಡೆ ಆ ಕಡೆ ರೋಡಲ್ಲೇ ಮೇಯ್ತಾ ಇರ್ತವೆ, ಮತ್ತೆ ರೋಡಿಗೆ ಬಂದ್ಬಿಟ್ಟಿರ್ತಾರೆ. ಮನುಷ್ಯರು ಅಷ್ಟೇ, ಅವ್ರಿಗೂ ಗೊತ್ತಾಗಲ್ಲ. ಅವರು ಒನ್ ವೇಲಿ ಆಪೋಸಿಟ್ ನಡ್ಕೊಂಡ್ ಬರ್ತಾ ಇರ್ತಾರೆ. ಹುಡುಗರು ಪಕ್ಕದಲ್ಲಿ ಹೊಲಗಳು, ಗದ್ದೆ, ತೋಟಗಳು ಯಾವುದು ಅಂತ ಗೊತ್ತಾಗಲ್ಲ. ಎಲ್ಲ ಕಡೆ ಫುಲ್ಲು ನೀರು, ಎಲ್ಲ ಪೂರ್ತಿ ಕೆರೆ ಥರನೇ ಕಾಣಿಸುತ್ತೆ. ಅಷ್ಟು ಮಳೆ ಬಿದ್ದಿದೆ ಈ ಕಡೆ ನೋಡ್ಬೋದು. ಬೆಳೆ ಏನು ಬೆಳೀತಾರೋ ಅದು ಈ ಥರ ಮಳೆ ಬಿದ್ದರೆ? ಏನು ಬೆಳೆಯಲ್ಲ ಅಂದರೆ ಈ ಮಾನ್ಸೂನ್ ಹೋದ್ಮೇಲೆ ಮತ್ತೆ ಈ ಥರ ಇರಲ್ಲ ವೆದರು. ಲಾಸ್ಟ್ 2 ಟ್ರಿಪ್ ಮುಂಚೆನೇ ನಮ್ಗೆ ಬರೋಕ್ಕಾಗ್ತಿರ್ಲಿಲ್ಲ ಗುರು. ಈ ರೋಡಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಯಾಕೆ ಹೇಳ್ತೀರಾ? ರನ್ನಿಂಗಲ್ಲಂತೂ ಎಲ್ಲ ಕ್ಲಾಸ್ಗಳು ತೆಗೆದು ಫ್ಯಾನು ರನ್ನಿಂಗಲ್ಲಿ ಇಡ್ತಾ ಇದ್ವಿ ನಮ್ಮ ಗಾಡಿಯಲ್ಲಿ. ಆ ಥರ ಇತ್ತು. ಇವಾಗ ಪರವಾಗಿಲ್ಲ. ಲಕ್ನೋ ಹೋದ್ರೂ ಸ್ವಲ್ಪ ವೆದರ್ ಪರವಾಗಿಲ್ಲ ಅನಿಸುತ್ತೆ ಇವಾಗ, ಅಷ್ಟೊಂದು ಬಿಸಿ ಆಗಲ್ಲ. ಆ ಗಾಡಿಯಲ್ಲಿ ನಮ್ಮ ಹೊಸ ಗಾಡಿ ಲೆಜೆಂಡಲ್ಲಾದರೆ ಫಸ್ಟ್ ಟ್ರಿಪ್ ಹೋದಾಗ ಎಷ್ಟೋ ಅವರ್ಗಳು AC ರನ್ನಿಂಗಲ್ಲೇ ಇಟ್ಟು ಮಲಗಿದ್ದೀವಿ. ಆ ಕಡೆ ವೆದರ್ ತಡ್ಕೊಳಕ್ಕಾಗದೆ ಅಷ್ಟು ಇದಿತ್ತು ಊರು. ಇದು ನೋಡಿದ್ರೆ ಶ್ರೀನಗರ್ ಟು ಕನ್ಯಾಕುಮಾರಿ ಹೈವೇ. ಇಲ್ಲಿ ಘಾಟಲ್ಲಿ ನೋಡ್ರಿ ಯಾವ ತರ ಆಗ್ಬಿಟ್ಟಿದೆ ಗಾಡಿ. ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಚರಂಡಿ ತರ ಇದೆ, ನೀರು ಹರ್ಕೊಂಡು ಹೋಗಿ ಆ ತರ ಮಾಡಿದ್ದಾರೆ. ಸ್ವಲ್ಪ ಲೆಫ್ಟ್ ಹೋದ್ರು ನೋಡ್ರಿ ಯಾವ ತರ ಆಗ್ಬಿಡುತ್ತೆ ಅಂದ್ಬಿಟ್ಟು. ಇದೇನೋ ಜಾಸ್ತಿ ಹೌಸಿಂಗು ಎಲ್ಲ ಏನು ಟೋಟಲಾಗಿ ಹಾಳಾಗಿ ಹೋಗ್ಬಿಡೈತೆ ಪಾಪ. ನೋಡ್ರಿ ಆ ಕಡೆನೂ ಅದೇ ತರ ಇದೆ. ಮೊನ್ನೆ ಯಾವುದೋ VRL ಇಲ್ಲ ಕಂಟೈನರ್ ಏನೋ ಗೊತ್ತಿಲ್ಲ, ಚರಂಡಿಯಲ್ಲಿ ಇಳಿದ್ಬಿಟ್ಟಿತ್ತು. ಇವಾಗ ಈ ಕಡೆ ಹೋಗ್ತಾನೆ ಇದೆ. ನಿದ್ದೆ ಕಣ್ಣಲ್ಲಿ ಏನಾದರೂ ಲೆಫ್ಟಿಗೆ ಬಂದಿದ್ರೆ ಅನ್ಕತ್ತೇನೋ ಗೊತ್ತಿಲ್ಲ. ಮಾಡೋಕ್ಕಾಗಲ್ಲ. ನೈಟಲ್ಲಿ ನಿದ್ದೆ ಕಣ್ಣಲ್ಲಿ ಇರ್ತಾರೆ. ಗಾಡಿ ಯಾವ ಕಡೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಗೊತ್ತಾಗದೆ ಎಲ್ಲ ಅವರು ನಿದ್ದೆ ಬಂದರೆ ಏನು ಮಾಡ್ತಾ ಇದ್ದೀವಿ ಅಂತ. ಅಷ್ಟು ಭಯಂಕರ ಇರುತ್ತೆ ನೈಟಲ್ಲಿ ಗಾಡಿ ಓಡಿಸೋದು ಅಂದರೆ. ಈ ರೋಡ್ ನೋಡಿದ್ರೆ ಈ ಥರ ಹಾಳಾಗೋಗ್ಬಿಡೈತೆ. ಈಗ ತಾನೇ ಕಣ್ಣೂರಿದ್ದೈತೆ ಓಡ್ಸೋಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಸುಜಿತಾ ಅಂದಿದ್ದಕ್ಕೆ ಗಾಡಿನ ನಾನು ಎತ್ಕೊಂಡೆ. ತಿನ್ಬಿಟ್ಟು ಸ್ವಲ್ಪ ಹೊತ್ತು ಮಲಿಕೋಣ ಅಂದ್ಕೊಂಡಿದ್ದೆ, ಗಾಡಿ ಓಡಿಸ್ಬೋಣ ಅಂದಿದ್ದಕ್ಕೆ ಇವಾಗ ಎತ್ಕೊಂಡಿದ್ದೀನಿ. ಎತ್ಕೊಂಡಿದ್ದ ತಕ್ಷಣ ನೋಡಿದ್ರೆ ಫುಲ್ಲು ಜಾಮ್ ಆಗೋಗೈತೆ ಗುರು. ನೋಡಿ ಹಿಂದೆ ಎಷ್ಟು ಗಾಡಿ ನಿಂತಿದ್ದಾವೆ ಮಿರರಲ್ಲಿ ನೋಡಿದ್ರು. ನನ್ನ ಮಕ್ಳಿಗೆ ಕಿತ್ತಾಗೋ ಕೆಲಸಗಳೇ ಇಲ್ಲ. ನೋಡಿ ನಾನು ಹೇಳಿಲ್ವಾ, ಬ್ರಿಡ್ಜ್ ಆಗ್ತಾ ಇದೆ. ಬ್ರಿಡ್ಜ್ಗಳು ರೆಡಿ ಮಾಡೋಕ್ಕೆ ಎಲ್ಲ ಪೂರ ಸರ್ವಿಸ್ ರೋಡಿಗೆ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಥರ ಆಗ್ಬಿಟ್ಟಿದೆ ಅಂತ. ಸುಮಾರು ಒಂದು 10 ನಿಮಿಷದಿಂದ ಈ ಥರನೇ ಜಾಮ್ ಆಗಿಬಿಟ್ಟೈತೆ. ಮುಂದೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪೂರ ಹಳ್ಳ ಏನಾದರೂ ಬಿದ್ದಿದ್ದಾವೆ ಏನೋ, ಅದಕ್ಕೆ ಮಣ್ಣಾಕಿ ಮುಚ್ತಿರ್ತಾರೆ. ಅದೇ ಆಗಿರೋದು. ನೋಡ್ಕೊಂಡು ಹೋಗೋಣ ಮುಂದೆ. ಇನ್ನು ಸಾಗರು ಪಾಸ್ ಮಾಡಿಲ್ಲ ಗುರು. ಇನ್ನು ಹೋಗೋ ಅಷ್ಟಲ್ಲಿ ನಾಳೆ ಬೆಳಿಗ್ಗೆ ಆಗೋಗುತ್ತೆ. ನಾವು ಪಕ್ಕಾ ಫಿಕ್ಸು. ಹೋಗ್ರು ಇದಕ್ಕೆಲ್ಲ ಜಲ್ಲಿ ಹಾಕಿ ನೀಟಾಗಿ ಹಳ್ಳ ಎಲ್ಲ ಮುಚ್ತಿದ್ರು. ಅದಕ್ಕೋಸ್ಕರ ಜಾಮ್ ಆಗೋಗ್ಬಿಟ್ಟಿತ್ತು ಪೂರ್ತಿ. ಇವಾಗ ಬಿಟ್ಟಿದ್ದಾರೆ, ನಿಧಾನವಾಗಿ ಹಂಗೆ ಹೋಗ್ತಾ ಇದ್ದೀವಿ. ನೋಡಿ ಇದು ಬ್ರಿಡ್ಜ್ಗಳೆಲ್ಲ ರೆಡಿ ಆಗಿಬಿಟ್ರೆ ಟಾಪ್ ಆ್ಯಂಡ್ ಟಾಪ್ ಆಗಿರುತ್ತೆ. ಅಂದರೆ ರೆಡಿ ಆದರೆ ಎಲ್ಲ ರೆಡಿ ಆದಮೇಲೆ ನೀಟಾಗಿ ಟಾರ್ ಸಹ ಹಾಕಬೇಕು. ಆಲ್ಮೋಸ್ಟ್ ಮಧ್ಯಪ್ರದೇಶ್ ಬಾರ್ಡ್ರ್ವರೆಗೂ ಕಿತ್ತೋಗ್ಬಿಟ್ಟಿದೆ ರೋಡು. ಗಾಡಿಗಳು ನೋಡ್ರಿ ಅಲ್ಲಿ ಹಿಂದೆ ಒಂದಷ್ಟು ಗಾಡಿ ಜಾಮ್ ಆಗೋಗಿದೆ. ಇವಾಗ ಹೊರಡ್ತಾ ಇದ್ದೀವಿ ಗುರು. ಯಾವುದೋ ಹಸು ಒಂದು ಆಗ್ಲಿಂದ ಆಟ ಆಡಕ್ಕೆ ಸಿಕ್ಕಿತ್ತು ಪಾಪ. ನಮ್ಮ ಸುಜಿತಾ ಎಬ್ಬರಿಸಿದ್ರೆ ನೀನೇ ಓಡಿಸ್ಕೋ ಅಂತ.
ಇಲ್ಲಿಂದನೂ ನಾನೇ ನಾನ್ ಸ್ಟಾಪ್ ಬಾರಿಸ್ಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ಲಾಸ್ಟಲ್ಲಿ ಒಂದು ಅಟ್ಟಿ ಬೇರೆ ಕುತ್ಕೊಂಡ್ಬಿಟ್ಟಿದೆ, ಕ್ರೇಟು ಹಿಂದೆ ಬಂದುಬಿಟ್ಟಿದೆ. ತೋರಿಸ್ತೀನಿ ನಾನು ನೋಡ್ರಿ, ಅದು ಕ್ರೇಟು ಒಂದು ಹಗ್ಗ ತಡ್ಕೊಂಡಿದೆ, ಇಲ್ಲ ಅಂದರೆ ಫುಲ್ಲು ಹಿಂದೆ ಬಂದುಬಿಡ್ತಿತ್ತು ಹಗ್ಗ ಇಲ್ಲ ಇದ್ದರೆ. ಅದೊಂದು ಕ್ರೇಟ್ ಕುತ್ಕೊಂಡ್ಬಿಟ್ಟಿದೆ ನೋಡ್ರಿ, ಹಗ್ಗಲೂ ಲೂಸ್ ಆಗಿಬಿಟ್ಟೈತೆ, ಇರೋದ್ರಿಂದ ತಡ್ಕೊಂಡಿದೆ. ಇಲ್ಲ ಅದಿಲ್ಲ ಅಂದ್ರೂ ಏನಾಗಲ್ಲ, ಒಳಗಡೆ ಕುತ್ಕೊಂಡ್ಬಿಟ್ಟಿದೆ ಕ್ರೇಟು. ಹೋಗೋ ಅಷ್ಟಲ್ಲಿ ಓಪನ್ ಆಗಿಬಿಡ್ಬೋದೇನೋ, ಏನೋ ಮಾಡೋಕ್ಕಾಗಲ್ಲ. ರೋಡ್ ಅಂಥದ್ದು, ಯಾವ್ದಾದ್ರು ಕ್ರೇಟ್ ಡ್ಯಾಮೇಜ್ ಇದ್ರೆ ಆ ಥರ ಆಗಿಬಿಟ್ಟಿರುತ್ತೆ. ಒಣ ಬನ್ನಿ ಮುಂದೆ ಎಲ್ಲ ನೋಡಿಕೊಂಡು ಝಾನ್ಸಿ ಎಲ್ಲ ಪಾಸ್ ಮಾಡಿ ಒಂದು ಹೋಟೆಲ್ ಹತ್ರ ಹಾಕಿ, ಹೋಟೆಲ್ ಅಂತೀನಿ ಡಾಬಾ ಹತ್ರ ಹಾಕಿ ತಿನ್ಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ಸುಜಿತ ಎದ್ದು ಗಾಡಿ ಎತ್ಕೊಂಡ, ಶರ್ಟ್ ಬಿಚ್ಚಾಕಿ ಫುಲ್ ನೈಟ್ ರೈಡ್ರ್ ಇವಾಗ ಹೋಗ್ತಾನೆ. ನಮ್ಮದು ಅದೇ ಕತೆ ಆಗೋಗ್ಬಿಟ್ಟೈತೆ. ನಾವು ಬಿಸಿಗೆ ಶರ್ಟ್ ಎಲ್ಲ ಬಿಚ್ಚಾಕಿ ಅಷ್ಟೇ. ಇನ್ನು ಲಕ್ನೋಯಿಂದ ರಿಟರ್ನ್ ಆಗೋವರೆಗೂ ಇದೇ ಕಥೆನೇ. ಆ ಕಡೆ ಏನಾದರೂ ಬೆಳಗ್ಗೆ ಮಳೆ ಏನಾದರೂ ಇದ್ದರೆ ಸ್ವಲ್ಪ ತಂಪಾಗಿರುತ್ತೆ ಗುರು ವೆದರ್, ಇಲ್ಲ ಅಂದರೆ ಬಿಸಿಗೆ ಸತ್ತೋಗ್ತೀವಿ. ಏನು ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಅಡುಗೆ ಮಾಡ್ಕೊಳ್ಳೋಣ ಅಂದರೆ ಇಂಟ್ರೆಸ್ಟ್ ಇರೋಲ್ಲ, ಆ ಕಡೆ ಅಷ್ಟು ಬಿಸಿ ಇರುತ್ತೆ. ನೋಡೋಣ ಇಲ್ಲಿಂದ ಎಲ್ಲರಿಗೂ ಅದರಲ್ಲರಿಗೂ ಓಡಿಸ್ತಾನೆ, ಆಮೇಲೆ ಅಲ್ಲಿಂದ ಓಡಿಸೋದಾಗುತ್ತೆ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಡೆಸ್ಟಿನೇಷನ್ನು ಪಕ್ಕ ಬೆಳಿಗ್ಗೆ 10 ಗಂಟೆ ಆಗೋಗುತ್ತೆ. ಗುರು ಅಲ್ಲಿಂದನೂ ಲೋಡ್ ಆದಾಗಿಂದ ಗುರು ಜೊತೆಯಲ್ಲೇ ಬರ್ತಾ ಇದ್ದೀವಿ, ತಿನ್ಕೊಂಡು ಅಲ್ಲಿ ಇಲ್ಲಿ ಹಾಕ್ಕೊಂಡು ಟೀಗಳು ಕುಡ್ಕೊಂಡು. ಜೊತೆಯಲ್ಲಿ ಇನ್ನೊಂದೇನಾದರೆ ಬೇಜಾರಾಗಲ್ಲ, ಜೊತೆಯಲ್ಲಿ ಇನ್ನೊಂದು ಗಾಡಿ ಬರ್ತಾ ಇದ್ರೆ. ಇನ್ನೊಂದೇನಂದರೆ ಜೊತೆಯಲ್ಲಿ ಯಾವುದಾದ್ರೂ ಗಾಡಿ ಇದ್ದಷ್ಟು ಟೈಮ್ ವೇಸ್ಟ್ ಮಾಡೋದು ಜಾಸ್ತಿ. ಟೀ ಕುಡಿಯೋಕೆ ಹಾಕಿದ್ರೆ ಅರ್ಧ ಗಂಟೆ 1 ಅವರ್ ಟೈಮ್ ಪಾಸ್ ಮಾಡಕ್ಕೆ ಬಿಟ್ಟಿರ್ತೀವಿ ಗುರು, ಅದೇ ಕತೆ ನಮ್ಮದು. ಏನಿಲ್ಲ, ಜೊತೆಯಲ್ಲೇ ಇವಾಗ ಅಲ್ಲಿವರೆಗೂ ಹೋಗ್ತೀವಿ. ಅದು ನಮ್ಮದು ಒಂದು 20 ಕಿಲೋಮೀಟರ್ಸ್ ಡಿಫ್ರೆನ್ಸಲ್ಲಿ ಅನ್ಲೋಡ್ ಪಾಯಿಂಟ್ ಕೊಟ್ಟಿದ್ದಾರೆ. ನಾವು 20 ಕಿಲೋಮೀಟ್ರ್ ನಾವು ಮುಂದೆ ಹೋಗೋದು, 20 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಅದು ನಮಗಿನ 20 ಕಿಲೋಮೀಟ್ರ್ ಹಿಂದೆನೇ ಅನ್ಲೋಡ್ ಆಗಿಬಿಡುತ್ತೆ. ಅದಕ್ಕೆ ಬೆಳಗ್ಗೆವರೆಗೂ ನೋಡೋಣ, ಸ್ವಲ್ಪ ಹೊತ್ತು ಸ್ಲೀಪ್ ಹಾಕ್ಕೊಂಡು ಆಮೇಲೆ ಎದ್ದೋಳೋಣ. ಗುರು ನಾವು ಇವಾಗ ಬಂದು ಲಕ್ನೋ ರಿಂಗ್ ರೋಡಲ್ಲಿ ಇದ್ದೀವಿ, ಲಕ್ನೋ ಬೈಪಾಸಲ್ಲಿ. ಇಲ್ಲಿ ಬಂದು ಎಬ್ಬಿಸ್ದ ಇಲ್ಲೇ ನಲ್ಲಿಯಲ್ಲಿ ಯಾವ್ದು ಗುರು ಒತ್ತೊಬ್ಬರಲ್ಲಿ ನೀರು ಬರ್ತಾಯಿತ್ತು. ಎಲ್ಲ ಕಾಯ್ಕ ತೊಳ್ಕೊಂಡು ಗಾಡಿ ಎಲ್ಲ ಟೈರ್ಗಳನ್ನ ರೌಂಡ್ ಚೆಕ್ ಮಾಡಿಕೊಂಡು ಇಲ್ಲಿಂದ ಬಿಡ್ತಾ ಇದ್ದೀವಿ. ನನಗೆ ವೆಯ್ಟ್ ಮಾಡ್ತಾ ಇದ್ದಂಗೆ ಇಲ್ಲಿಂದ ಹೋಗೋಣ ಇವಾಗ. ಇಲ್ಲಿ ಲಕ್ನೋ ಔಟರ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸುಮಾರು ಒಂದು 30 ಕಿಲೋಮೀಟರ್ ಹೋಗಬೇಕು ಇದೇ ರೋಡಲ್ಲಿ. ಆಮೇಲೆ ಸೀತಾಪುರ್ ರೋಡ್ ಅಂತ ಒಂದು ಬರುತ್ತೆ, ಆ ರೋಡ್ಗೆ ನಾವು ಎಕ್ಸಿಟ್ ಆಗಬೇಕು. ಅಲ್ಲಿ ಸರ್ವಿಸ್ ರೋಡಲ್ಲಿ 15 ಕಿಲೋಮೀಟ್ರ್ ಬಂದಿದ್ದೀವಿ ಆಗಲೇ, ಇನ್ನೂ 15 ಕಿಲೋಮೀಟರು ಬಾಕಿ ಇದೆ ಹೋಗಬೇಕು. ಮುಂದೆ ನಮ್ಮ ಗಾಡಿ ಹೋಗ್ತಾ ಇದೆ, ನೋಡ್ತಾ ಇರ್ಬೋದು. ರಿಂಗ್ ರೋಡ್ಗಳೆಲ್ಲ ರೋಡ್ಗಳು ಸರಿಯಾಗಿ ಹಾಕಿಲ್ಲ ಬಿಟ್ಟು. ಬೆಳಗ್ಗೆನೆ ಬಿಸಿಲು ಮಾತ್ರ ದೇವರು ಮಾಡ್ತಾ ಐತೆ ಅಷ್ಟೇ. ಅದಾದರೆ AC ಗಾಡಿ ಹಾಕೋ ಹಿಂಗೆ AC ಹಾಕ್ಕೊಂಡು ಹೋಯ್ತಾ ಇರ್ತಾರೆ. ನಾನೇ AC ಗುರು, ನಾವೇನು ಮಾಡೋದು ಅಂತ. ಸುಜಿತನು ಆಗಲೇ ಮಲ್ಗೆ ಬಿಟ್ಟ, ಹಿಂದೆ ಸ್ಲೀಪ್ ಹಾಕ್ಕೊಂಡೇ ಬಿಟ್ಟ. ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಇನ್ನೂ 180 ಕಿಲೋಮೀಟರ್ ಇದೆ. 180 ಕಿಲೋಮೀಟರ್ ಅಂದರೆ ಒಂದು 3 ಅವರ್ ಮೇಲೆ, 4 ಅವರ್ ಹತ್ತತ್ರ ತಗೊಳುತ್ತೆ. ಇನ್ನು ಹೋಗೋ ಅಷ್ಟಲ್ಲಿ 11 ಗಂಟೆ ಆಗ್ಬೋದು. ನೋಡೋಣ, ಪಾರ್ಟಿ ಬೇರೆ ಫೋನ್ ಮಾಡ್ತಾವನೆ, ಎಷ್ಟು ದಿನ ಆಯಿತು ಗಾಡಿ ಬಿಟ್ಟು ಹಂಗೆ ಹಿಂಗೆ ಅಂದ್ಬಿಟ್ಟು. ಹೋಗ್ಬಿಡ್ತೀವಿ ಇನ್ನೊಂದು 3 ಅವರು, ಆರಾಮಾಗಿ ಹೋಗೋಣ. ಸರಿ, ರಾತ್ರಿ ನಮ್ಮ ಸುಜಿತ ಎಬ್ಬಿಸ್ತಾನೆ. ಎಲ್ಲಾದರೂ ಓಡಿಸ್ಬೇಕು ಅಂದರೆ ಬೆಳಿಗ್ಗೆ 6:30ವರೆಗೂ ಓಡಿಸ್ಬಿಟ್ಟಿದ್ದಾನೆ. 6 ಗಂಟೆ 6:30ಗೆ ಎಬ್ಬಿಸಿದ್ದಾನೆ. ಅವಾಗ ಎದ್ದು ಮುಖ ಈಗ ತೊಳ್ಕೊಂಡು ಇಲ್ಲೇ ರಿಂಗ್ ರೋಡ್ ಹತ್ತಬೇಕಾದ್ರೆ ಗಾಡಿ ಮುಖ ಈಗ ತೊಳ್ಕೊಂಡು ಗಾಡಿ ಎತ್ತಿದ್ದು ನಾನು. ಎಲ್ಲ ಕಾನ್ಪುರ್ ಹತ್ರ 1 ಅವರ್ ಹತ್ತತ್ರ ಜಾಮ್ ಆಗಿಬಿಟ್ಟಿದ್ದಂತೆ, ಇಲ್ಲಾಂದರೆ ಇನ್ನೂ ಬೇಗ ಬರ್ಬೋದಿತ್ತು ಅಂತಂದರು. ನಾನು ನೋಡಲಿಲ್ಲ, ಮಲಗಿಬಿಟ್ಟಿದ್ದೆ. ಏನು ಮಾಡೋದಕ್ಕಾಗಲ್ಲ, ಈ ರೋಡ್ ಹೆಂಗೆ ಗುರು, ಯಾವಾಗ ಜಾಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸರಿ ಲಾಸ್ಟ್ ಟೈಮ್ ನಾನು ನಮ್ಮ ಚಂದ್ರ ಹೊಸ ಗಾಡಿಯಲ್ಲಿ ಬಂದಾಗ 5 ಅವರ್ ಜಾಮ್ ಆಗಿತ್ತು ಝಾನ್ಸಿ ಇಲ್ಲಿ. ಏನು ಮಾಡೋಕ್ಕಾಗಲ್ಲ, ಹೇಳೋಕ್ಕೆ ಆಗಲ್ಲ ಯಾವ ಟೈಮಲ್ಲಿ ಜಾಮ್ ಆಗುತ್ತೆ, ಯಾವ ಟೈಮಲ್ಲಿ ಫ್ರೀ ಇರುತ್ತೆ ರೋಡು ಅಂದ್ಬಿಟ್ಟು.
ನೋ ಎಂಟ್ರಿಗಳು ಬಿಟ್ಟಾಗ ಆ ಕಡೆ ಈ ಕಡೆ ಎಲ್ಲ ಬಂದ್ಬಿಡ್ತಾರೆ ಗಾಡಿಗಳವರು, ಏನೂ ಮಾಡೋದಕ್ಕಾಗಲ್ಲ. ಗುರು ಇಲ್ಲಿ ಒಂದು ಕಡೆ ಎಂಥ ಸೈಕ್ ಅಂದರೆ, ನಾವು ಇದೇ ರೋಡಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತು. ನಮ್ಮ ಚಂದ್ರ ನೋಡಿದ್ರೆ ಮೇಲೇನೆ ಹೋಗ್ಬಿಟ್ಟವ್ರೆ, ಸರ್ವಿಸ್ ರೋಡಿಗೆ ಬರದೆ. ನೋಡ್ರಿ ಇಲ್ಲಿ ಈಗ ಒದ್ದಾಡ್ತಾವ್ರೆ ಅಂತ ಅಲ್ಲಿ ಮೇಲೆ. ಅದಕ್ಕೆ ಹೇಳ್ದೆ ಅಲ್ಲೇ ಯೂಟರ್ನ್ ನೋಡಿದ್ಬಿಡು, ಒನ್ ವೇಲ್ ಹೊಡ್ಕೊಂಡ್ ಬಂದ್ಬಿಡು, ಏನಾಗಲ್ಲ ಅಂದ್ಬಿಟ್ಟು. ನಾನು ಸರ್ವಿಸ್ ರೋಡಿಗೆ ಬಂದೆ, ಅಂದ್ಕೊಂಡೆ ಏನಕ್ಕಪ್ಪ ಹಿಂಗೆ ಹೋಗ್ತಾ ಇದ್ದಾರೆ ಅಂದರೆ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ದಾನೆ. ಅಲ್ಲಿವರೆಗೂ ಹೋಗಬೇಕು, ಸುಮಾರು ಒಂದು 300-400 ಮೀಟ್ರು ಹಿಂದೆಗೆ. ಅಲ್ಲಿಗೆ ಹೋಗಿ ತಿರುಗಿಸ್ಕೊಂಡು ಬರಬೇಕು. ಅಲ್ಲೇ ಎಕ್ಸಿಟ್ ಆದ್ವಿ. ಇಲ್ಲಿ ಬ್ರಿಡ್ಜ್ ಹತ್ರ ಲೆಫ್ಟಿಗೆ ತೊಗೊಂಡ್ರೆ ಆಮೇಲೆ ಸೀತಾಪುರ ಅಂತ ಒಂದು ಊರು ಬರುತ್ತೆ, ಅಲ್ಲಿ ರೈಟ್ಗೆಲ್ಲ ತೊಗೊಬೇಕಂತೆ. ಲೊಕೇಶನ್ ನೋಡಲಿಲ್ಲ, ಲಖೀಂಪುರ ಅಂತ ಬರುತ್ತೆ, ಅದ್ರ ಮೇಲೆ ಹೋಗ್ತಾ ಇದ್ವಿ, ಆ ಊರ ಮೇಲೆ. ಅಲ್ಲ ಇಲ್ಲಿ ಸೀತಾಪುರ ಬಿಟ್ಟಿದ ತಕ್ಷಣ ರೋಡ್ ಚೆನ್ನಾಗಿದೆ, ರೈಟ್ಗೆ ಹೋದ್ರೆ ಅಂತಂದ. ನೋಡೋಣ ಅವ್ರು ಯಾವ ರೋಡಲ್ಲಿ ಹೋಗೋದೋ ಗೊತ್ತಿಲ್ಲ. 20 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ ಅಲ್ವಾ, ಇದು ಎರಡು ಒಂದೇ ರೋಡಲ್ಲೇ ಹೋಗೋದಷ್ಟೇ.